ಏ ತಿಪ್ಪೇಶಿ 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 ಬಾರೋ ಇಲ್ಲಿ ಹೊರಗಡೆ ಬಾರೋ. ಓ ಶಂಕರಣ್ಣ, ಶಂಕರಣ್ಣ, ಪದ್ಮಕ್ಕ, ಯಾವಾಗ ಬಂದ್ರಿ? ಬನ್ನಿ ಒಳಗಡೆ ನಡೀರಿ. ಅಂತ ತಿಪ್ಪೇಶಿಂಗ್ ಕರಿ. ಅಲ್ಲ ದುಡ್ಡು ಇಸ್ಕೊಂಬಂದು ಎಷ್ಟು ದಿವಸ ಆಯ್ತಮ್ಮ? ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ನನಗೆ ಕಂಡಂಗೆ ನನ್ನ ಹೆಂಡ್ತಿ ಹತ್ರ ಇಸ್ಕೊಂಡವನೆ, ನನ್ನ ಹೆಂಡ್ತಿ ಕಂಡಂಗೆ ನನ್ನ ಹತ್ರ ಇಸ್ಕೊಂಡವನೆ. ನನ್ನ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಡವನೆ, ನನ್ನ ಹೆಂಡ್ತಿ ಹತ್ರ 3 ಲಕ್ಷ ಇಸ್ಕೊಂಡವನೆ. 8 ಲಕ್ಷ ದುಡ್ಡು ಕೊಡಬೇಕು ನಿನ್ನ ಗಂಡ. ಹೌದಾ ಅಣ್ಣ? ಅವರು ಕೆಲಸಕ್ಕೆ ಹೋಗಿದ್ದಾರೆ. ಸ್ವಲ್ಪ ಅವರು ಎಲ್ಲೋ ಕೆಲಸದಾಳುಗಳು ಬಂದಿದ್ದಾರೆ ಅಂತ ಹೇಳಿ ಕೆಲಸಕ್ಕೆ ಹೋಗಿದ್ದಾರೆ ಅಣ್ಣ. ಬರಲಿ ಹೇಳಿ ಹೇಳ್ತೀನಿ. ಏ ಸುಮ್ಮನಿರಮ್ಮ ಸಾಕು. ಇವೆರಡು 3 ತಿಂಗಳಿಂದ ನಿನ್ನ ಗಂಡ ಹಿಂಗೆ ಹೇಳ್ತಾ ಇದ್ದಾನೆ ಕಣಮ್ಮ. ಅಲ್ಲ ನಾವು ಎಷ್ಟಂತ ಬಿಡತ್ಲಾಗೆ ಹೋಗ್ಲಿ ಕೊಡ್ತಾನೆ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ನಾವು ಕೊಟ್ಬಿಟ್ವಲ್ಲ, ಹಂಗೆ ಕೊಡಬೇಕು ಅನ್ನೋದು ಗೊತ್ತಾಗಲ್ವ ನಿನ್ನ ಗಂಡನಿಗೆ? ಇಸ್ಕೊಂಬಂದ್ಬಿಟ್ಟು ಇವಾಗ ನೋಡು, ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ನಾವೆಷ್ಟು ಫೋನ್ ಟ್ರೈ ಮಾಡ್ತಾ ಇದ್ದೀವಿ. ಅಯ್ಯೋ ಫೋನು ಅಣ್ಣ ಬೆಳಿಗ್ಗೆ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಅಯ್ಯೋ ಯಾರೋ ಕೆಲಸದಾಳುಗಳು ಅರ್ಜೆಂಟ್ ಬಂದಿದ್ದಾರೆ ಅಂತ ಹೇಳಿ ಅವ್ರು ಫೋನ್ ಮಾಡಿದ್ರ, ಅದಕ್ಕೇನೆ ಫೋನ್ ಬಿಟ್ಟು ಹೋಗವ್ರೆ ಕಣಣ್ಣ. ಫೋನ್ ಇಲ್ಲೇ ಐತೆ. ಯಾರಿವರು? ಯಾರೋ ಸಾಲದಾರೇನ? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ ಸಿಂಧಮ್ಮ? ಏನು ಸಾಲದಾರಲ್ಲ ಕಣತ್ತೆ. ನಮ್ಮಪ್ಪ ಯಾಕೆ ಸಾಲ ಮಾಡುತ್ತೆ? ನಮ್ಮಪ್ಪ ಯಾವುದೇ ಕಾರಣಕ್ಕೂ ಸಾಲ ಮಾಡಲ್ಲ ಬಿಡು. ಅಲ್ಲ ಯಾರೋ ಬಂದವ್ರಿ, ಯಾರೋ ನಮ್ಮಮ್ಮರಿಗೇನೋ ಪರಿಚಯ ಇರಬೇಕೇನೋ, ಅದಕ್ಕೆ ಬಂದವ್ರಿ. ಇಲ್ಲಂದ್ರೆ ಯಾವಾಗ ಯಾಕೆ ಇಸ್ಕೊಂಡಿರ್ತಲ್ಲ ನಮ್ಮಪ್ಪ, ಅದಕ್ಕೆ ನಮ್ಮಪ್ಪ ಸಾಲ ಮಾಡಲ್ಲತ್ತೆ. ಇಲ್ಲೋಡ್ಲತ್ತಕ್ಕ, ಆಲೆ ನಾವು ಮರ್ಯಾದೆ ಕೇಳಿದ್ವಿ, ಭಾಳ ದಿನದಿಂದ ಮರ್ಯಾದೆ ಕೇಳ್ತಾ ಇದೀವಿ ತಿಪ್ಪೇಶಣ್ಣನ. ಎಷ್ಟು ದಿವಸದಿಂದ ಕೇಳ್ತಾ ಇದೀವಿ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ. ಆಲೆ 1 ವರ್ಷ ಆಯಿತು ಇಸ್ಕೊಂಡು. ಕೊಡ್ತೀನಿ ಅಂತ ಹೇಳೋದ್ರಾಗೆ ಐತೆ, ಕೊಡೋಂಗೆ ಇಲ್ಲ. ಎಷ್ಟು ಕೇಳಿದ್ರು ಕೊಡಲ್ಲ ಅಂದಮೇಲೆ ಏನು ಮಾಡ್ಬೇಕಕ್ಕ ನಾವು? ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಕೊಡ್ತೀನಿ ಅಂತ ಹೇಳಿ ಹುಡುಗರು ಚಾಕ್ಲೇಟು ಬಿಸ್ಕೆಟು ಕೊಡ್ತಾರಲ್ಲ, ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ, ಆಗ ಹಂಗೆ ಹೇಳೋದಾಯಿತು. ಕೊಡ್ತೀನಮ್ಮ, ಕೊಡ್ತೀನಿ ಪದ್ಮಕ್ಕ, ಕೊಡ್ತೀನಿ ಅಂತ ಹೇಳೋದೇ ಆಯಿತು. ಎಲ್ಲ ಕೊಡ್ತೀನಿ, ಬರೀ ಟೀ ಕುಡೀರಂತೆ. ಒಳಗಡೆ ಬರ್ರಿ, ಕಾಫಿನೋ ಟೀ ಆದರೂ ಮಾಡ್ತೀನಿ. ಏನು ಬೇಡ ಕಣಮ್ಮ. ಒಳಕ್ಕೆ ಬರಲ್ಲ ನಾವು ಇನ್ಮೇಲಿಂದ. ಇಲ್ಲೇ ನಿಂತ್ಕೊಂಡು ಕೇಳ್ತೀವಿ. ಎಷ್ಟು ಗೌರವಾಗಿ ಒಳಕ್ಕೆ ಬಂದು ಕೇಳಿ, ನಾವೆಷ್ಟು ಗೌರವಾಗಿ ಹೆಂಗೆ ಕೊಟ್ಟಿದ್ವು ಹಂಗೆ ಕೊಡಬೇಕು ಅನ್ನೋದು ಇರಬೇಕು ಅವನಿಗೆ. ಅಲ್ಲ ನಾವು ಎಷ್ಟು ಮರ್ಯಾದೆಗೆ ಬಿಡತ್ಲಾಗೆ ಹೋಗ್ಲಿ ಕೊಡ್ತಾನೆ ಅಂತ ಮರ್ಯಾದೆ ಕೊಟ್ಟವಲ್ಲ, ಇವಾಗ ನೋಡಿದ್ರೆ ಕೊಡ್ದಂಗೆ ಅವನು ಫೋನೇ ಎತ್ತಾ ಇಲ್ಲ. ಎಷ್ಟು ಕೇಳಿದ್ರು ಕೊಡ್ತಾನೆ ಇಲ್ಲಲ್ಲ ಮಲತಮ್ಮ. ಅಣ್ಣ ನಮ್ಮ ಅಪ್ಪಾಜಿಯವ್ರು ಇಲ್ಲ, ನಮ್ಮ ಅಮ್ಮನ ಹತ್ರ ಮಾತಾಡಬೇಡ್ರಿ. ನಮ್ಮ ಅಪ್ಪಾಜಿಯವರು ಎಲ್ಲ ಹೋಗ್ಬಿಟ್ಟವ್ರೆ. ನಮ್ಮ ಅಪ್ಪಾಜಿಯವ್ರು ಬಂದ ಮೇಲೆ ನಮ್ಮ ಅಪ್ಪಾಜಿಯವ್ರ ಹತ್ರ ಮಾತಾಡಿ. ಈಗ ಹೆಣ್ಮಕ್ಳಿದ್ದಾಗ ಮನೆ ಹತ್ರ ಬಂದು ಹಿಂಗೆ ನೀವು ಮಾತಾಡೋದು ಸರಿ ಇಲ್ಲ. ಎಷ್ಟು ಕೊಡಬೇಕು ಏನೋ ಸುಮ್ಮನೆ ಬಂದು, ಇವಾಗ ನಮ್ಮ ಅಪ್ಪಾಜಿ ಯಾರ ಹತ್ರನೂ ಸಾಲ ಮಾಡಿರೋದಿಲ್ಲ. ಆದ್ರೂ ಮೊನ್ನೆ ಯಾರೋ ಬಂದಿದ್ರು ಸುಮ್ಮನೆ 50,000 ಕೊಡಬೇಕು ಅಂತೇಳಿ. ನಾನು ನಮ್ಮ ಅಪ್ಪಾಜಿನ ಕೇಳಿದ್ರೆ ನಾನು ಯಾರಿಗೂ ಕೊಡಬೇಕಾಗಿಲ್ಲಮ್ಮ, ನಾನು ಏನಕ್ಕೆ ಸಾಲ ಮಾಡಲಿ, ನಾನೇ ಒಬ್ಬನಿಗೆ ಕೊಡೋನಾಗಿ ನಾನು ಏನಕ್ಕೆ ಸಾಲ ಮಾಡಲಿ ಅಂತ ಹೇಳ್ತು. ಸುಮ್ಮನೆ ಹಿಂಗೆ ಹೇಳ್ಕೊಂಬರ್ತಾರೆ ನಮ್ಮ ಮನೆ ಹತ್ರ. ಅದಕ್ಕೆ ಸುಮ್ಮನಿರಮ್ಮ ಸಾಕು. ನಾವು ಸುಮ್ಮನೆ ಕೇಳೋದಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ಯಾ? ನಮಗೇನೇನು ತಲೆ ಕೆಟ್ಟೈತೆ ಸುಮ್ಮನೆ ಬಂದು ಕೇಳೋದಕ್ಕೆ? ಅಲ್ಲ ನೋಡಮ್ಮ, ನಿಮ್ಮ ಮಗಳು ಹೆಂಗೆ ಮಾತಾಡ್ತಾರೆ. ಅಣ್ಣ ಬಿಡಿ, ಅವಳಿಗೆ ಗೊತ್ತಿಲ್ಲ. ಸುಮ್ಕಿರು ಸಿಂಧು, ನಿಮ್ಮ ಅಪ್ಪಾಜಿ ಯಾವಾಗಲೂ ಏನಕ್ಕೋ ಬೇಕಾಗಿತ್ತು, ಅದಕ್ಕೆ ಇಸ್ಕೊಂಡಿತ್ತು. ಅಣ್ಣ ಬಿಡಿ ಅಣ್ಣ, ಕೊಡ್ತೀವಿ. ಈಗ ನಾವು ಕಾರ್ ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ವಾ, ಇವಾಗ ಕಾರ್ ದುಡ್ಡು ನಿಮಗೆ ಕೊಟ್ಬಿಡ್ತೀವಿ ಬಿಡಿ. ಕಾರ್ ತೊಗೊಂಬರೋಣ ಒಂದು ಅಂತ ಹೇಳಿ ನಾವು ಹೊರಟಿದ್ವಿ. ಕೊಡ್ತೀವಿ ಬಿಡಿ. ನಮ್ಮ ಮನೆಯವ್ರು ಬಂದಾಗ ಸಾಯಂಕಾಲ ಬರ್ತಾರಣ್ಣ. ಎಲ್ಲ ಕೆಲಸದಾಳುಗಳೆಲ್ಲ ಹೋಗಿದ ತಕ್ಷಣ ಬರ್ತಾರೆ. ಬಂದುಬಿಟ್ಟು ಅವ್ರಿಗೆಲ್ಲ ಪೇಮೆಂಟ್ ಕೊಡ್ತಾರೆ. ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟು ಬರ್ತಾರೆ. ಅವಾಗ ಫೋನ್ ಮಾಡ್ತೀನಿ. ನಿಮ್ದು ಎಷ್ಟು ಕೊಡಬೇಕು ಏನೋ, ನಿಮ್ಮ ಪದ್ಮಕ್ಕಂದು ನಿಮ್ಮದು ಹೇಳಿ, ಎಲ್ಲನ ನಿಮ್ಮದು ಜಮಾ ಮಾಡಿಸ್ಬಿಡ್ತೀನಿ. ಎಷ್ಟಿದ್ರು ಅವ್ರು ಕೊಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಹೇಳಿ ಅಣ್ಣ, ಬಂದಾಗ ಕೇಳ್ತೀನಿ ಹೇಳಿ. ಅಲ್ಲ ನಾವೇನೋ ಒಳ್ಳೆ ಮಾತನ್ನ ಕೇಳ್ತಾ ಇದೀವಿ ಕಣಮ್ಮ. ಹೇಳು ತಿಪ್ಪೇಶಣ್ಣಗೆ. ಇಲ್ಲೋಡು, ನಾವೇನೋ ಇವಾಗ ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ಮನೆ ಹತ್ರನೇ ಹುಡ್ಕೊಂಬಂದ್ವಿ. ಫೋನ್ ಎತ್ತದಿಲ್ಲದಕ್ಕೆ. ಫೋನು ಮನೇಲೇ ಐತೆ. ನಡಿಯೋಣ, ಇಲ್ಲ ಆ ಕಡೆಗೆ ಹೋಗೋಣ, ನಡೀಲಿ ಮಾತಾಡೋಣ, ನಡಿ. ನಡಿಯೋಣ. ಏನು ಮಾತಾಡೋದೇನಿಲ್ಲ ಕಣಮ್ಮ, ನಮ್ಮ ದುಡ್ಡು ನಮಗೆ ಕೊಡ್ರಿ ಅಷ್ಟೇ. ಸುಮ್ಮನೆ ನೀವು ಕಿರಿಕ್ ಬೇಡ. ಇವಾಗ ನಿಮ್ಮ ಮಗಳು ನೋಡ್ರಿ ಹೆಂಗೆ ಮಾತಾಡುತ್ತೆ. ನಿಮ್ಮ ಮಗಳು ನಮ್ಮ ಅಪ್ಪಾಜಿ ಇಸ್ಕಮ್ಮ ಅಂತದ್ದಲ್ಲ, ನಮ್ಮ ಅಪ್ಪಾಜಿ ಹಾಗೆ ಹೀಗೆ ಅಂತ ಮಾತಾಡುತ್ತೆ ನಿನ್ನ ಮಗಳು. ಹುಡುಗಿಗೆ ಏನು ಗೊತ್ತಿರುತ್ತಾ? ಸುಮ್ಮನೆ ಇರಬೇಕು. ಕೊಟ್ಟಿರೋರು ನಾವು, ಇಸ್ಕೊಂಡಿರೋರು ಅವರು. ನಿಮ್ಮ ಮಗಳು ನೋಡ್ರಿ ಹೇಗೆ ಮಾತಾಡುತ್ತೆ. ಬನ್ನಿ ಅಣ್ಣ, ಬನ್ನಿ ಇಲ್ಲಿ ಈ ಕಡೆ ಬನ್ನಿ. ಎದ್ದಾಗ ಬೇರೆ ಯಾರೋ ಒಬ್ರು ಬಂದಿದ್ರು, ಇವಾಗ ಬೇರೆ ಯಾರೋ ಬಂದವನೆ. ಎದ್ದಾಗ ಯಾರೋ ಬಂದಿದ್ರು, ಅವ್ರು ನಮ್ಗೆ 5 ಲಕ್ಷ ದುಡ್ಡು ಕೊಡಬೇಕಾಗಿತ್ತು ಅಂತ ಹೇಳಿ ಇವರು 8 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಲಕ್ಷಗಟ್ಟಲೆ ಸಾಲ ಮಾಡ್ಯವ್ರಲ್ಲ. ಯಾಕೆ ಇವ್ರು ಈ ಪಟ್ಟಿ ಸಾಲ ಮಾಡ್ಯವ್ರಿ? ನಾನೆಲ್ಲ ಮಸ್ತಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇವರೆಲ್ಲ ಸಾಲ ಮಾಡಿ ಹಿಂಗೆ ಮಾಡ್ತೀನೋ? ಇಂಥ ಮನೆ ಕಟ್ಸಿರೋದು ಸಾಲ ಮಾಡಿ, ಎಲ್ಲ ಸಾಲ ಮಾಡಿ ಹಿಂಗೆಲ್ಲ ತಂದಿರೋದು ಇವ್ರ ಮನೆಗೆಲ್ಲ ಸೋಫ ಮಂಚ ಎಲ್ಲ ಮಾಡಿಸ್ಯಾರಲ್ಲ. ಇದೆಲ್ಲ ಸಾಲ ಮಾಡಿ ನಾ ಕಾರ್ ಬೇರೆ ತತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸಾಲ ಮಾಡ್ತಾ ಇದ್ದಾರೆ. ಎದ್ದಾಗ ಯಾರೋ ಬಂದು ಅವರು ಹಂಗೆ ಭಯ ಮಾಡಿರಿ, ಹೊಸೊಂದು ದಿನ ಎತ್ತಿಸ್ಕೊಂಡು ಕೊಟ್ಟಿಲ್ಲ ಅಂತ ಹೇಳಿ ಅಂತಂದ್ರಾಗೆ ಇವಾಗ ಇವ್ರು ಬೇರೆ ಬಂದವ್ರು, ಗಂಡ ಹೆಂಡ್ತಿ ಇವ್ರು ಯಾರೋ ಇಬ್ಬರು. ಅಯ್ಯೋ ದೇವ್ರಿ.
ಹಂಗಾರೆ ಇವ್ರು ಸಾಲ ಮಾಡಿ ನಾನೆಲ್ಲ ನಮ್ಮ ಸಿಂಧಮ್ಮ ಸಾಹುಕಾರ ಅನ್ಕೊಂಡಿದ್ದೀನಿ. ಹೋಗತ್ತೆ ಅದೇನಪ್ಪ, ತಡಿ ಬಂದ ಕೇಳೋಣದಲ್ಲಿ ಗೊತ್ತಾಗುತ್ತೆ. ಯಾಕಮ್ಮ ಹಿಂಗೆ ನಿಂತ್ಕೊಂಡಿದ್ಯಾ? ಪಾಪ ಈಗ ಯಾರನ ಸಾಲದಾರಿಬ್ರು ಗಂಡ ಹೆಂಡತಿ ಬಂದಿದ್ರು ಕಣಪ್ಪ. 8 ಲಕ್ಷ ಕೊಡಬೇಕು ಅಂತ ಬಂದಿದ್ರು. ಎದ್ದಾಗ ಯಾರೋ 5 ಲಕ್ಷ ಅಂತ ಬಂದಿದ್ರು. ಮಸ್ತ ಸಾಲ ಮಾಡೋರೇನ ಕಣಪ್ಪ. ಯಾಕನ ನಾನು ಗೊತ್ತಾ ಇದ್ದಾರೆ. ಇವತ್ತಂತೂ ಒಂದು ಇಬ್ಬರು ಬಂದವ್ರಿ. ನಿನ್ನೆ ದಿವ್ಸ ಬೈನಾಗ ಯಾರೋ ಒಬ್ಬ ಒಂದು ಅಯ್ಯಪ್ಪ ಬಂದಿದ್ದ ಅಜ್ಞಂತಾನು. ಅಯ್ಯಪ್ಪನು ನಂದು 2 ಲಕ್ಷ ಅಂತ ಹೇಳ್ತಿದ್ದ. ಅಲ್ಲ ಈಟೊಂದು ಸಾಲ ಯಾತಕ್ಕೆ ಮಾಡ್ಯಾರ ಇವರು? ನಮ್ಮ ನನಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲಿ ನೋಡಲ್ಲಿ ನಮ್ಮ ಮಾಮ ಅಲ್ಲಿ ಕೆಲಸದಾಳ್ಗಳಿಗೆ ಒಬ್ರಿಗೂ ಸರಿಯಾಗಿ ಸಂಬಳ ಕೊಡೋಲ್ಲ. ಅವರೆಲ್ಲನ ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಯೋಸೋ ದಿನದಿಂದ ಕೆಲಸ ಮಾಡ್ಯವ್ರಂತೆ. ಅವ್ರಿಗೆಲ್ಲ ಸಂಬಳನೇ ಕೊಟ್ಟಿಲ್ವಂತೆ. ಅವರು ಗಲಾಟೆ ಮಾಡ್ತಿದ್ರು. ನಾನು ಕರ್ಕೊಂಡು ಹೋಗ್ತಿದ್ದೆ, ಏಣ ನೀನು ಸರಿಯಾಗಿ ಸಂಬಳ ಕೊಡಲ್ಲ, ನಾವು ಬರಲ್ಲ ಅಂತ. ಎದ್ದಾಗ ಯಾರೋ ಕೆಲಸದಾಳ್ಗಳೆಲ್ಲನ ಅದೇ ಹೋದ್ರು. ಇನ್ನು ಬೇರೆ ಬೇರೆ ಕಡೆಗೆಲ್ಲ ವಾರ ವಾರ ನಮಗೆ ಪೇಮೆಂಟ್ ಮಾಡ್ತಾರೆ. ಇನ್ನು ತಿಂಗಳಾದರೂ ಪೇಮೆಂಟ್ ಮಾಡಲ್ಲ, ಕೊಡೋದಿಲ್ಲ. 3 ತಿಂಗಳು ಪೇಮೆಂಟ್ ಕೊಡಬೇಕು, ಕೆಲಸ ಮಾಡೋದ್ರೆ ಹೆಂಗೆ ಮಾಡ್ತಾರೆ ಅಂತ ಅದೇ ಹೋದ್ರು. ಇವತ್ತು ಸುಮ್ಮನೆ ಬಿಲ್ಡಪ್ ಅನ್ಸುತ್ತೆ ಕಣಮ್ಮ ನನಗೇನ. ಮಸ್ತ್ ಸಾಲ ಮಾಡ್ಕೊಂಡವ್ರೆ. ನಾವಿಲ್ಲಿ ಬರೋದಕ್ಕೆ ಗೊತ್ತಾಯ್ತು. ನಾವಲ್ಲಿ ಸಾಹುಕಾರರು ಅಂತ ಅಂದ್ಕೊಂಡಿದ್ವಿ. ಇವಳು ಸಿಂಧು ನಮ್ಮ ಅಪ್ಪಾಜಿ ಸಾಹುಕಾರರು, ನಮ್ಮ ಅಪ್ಪಾಜಿರು ಸಾಹುಕಾರರು ಅಂತ ಹೇಳೋಳಲ್ಲ. ನಾನು ಸಾಹುಕಾರ ಅಂದ್ಕೊಂಡೇ ಇದ್ದೀನಿ. ಸಾಲ ಮಾಡ್ಕೊಂಡವ್ರು ಕಣಮ್ಮ ಇವರು ಭಾಳನಾ. ಅಲ್ಲ ಇವತ್ತು ಕಾರ್ ತತ್ತೀವಿ ಅಂತ ಹೊರಟಿದ್ರು. ಬಿಡು ನಾಳೆಗೆ ತತ್ತೀವಿ, ಸೋಮವಾರ ದಿನ ಚೆನ್ನಾಗೈತೆ ಅಂತ ಸುಮ್ಕಾದ್ರಲ್ಲಿ ಪಾಪ. ಕಾರ್ ತಗೊಂಬರ್ತೀವಿ ಅಂತಾರೆ. ಕಣಮ್ಮ ತೊತ್ತೀವಿ ಅಂತ ಹೇಳ್ತಿತ್ತು. ನಮ್ಮ 10 ಲಕ್ಷ ತೊತ್ತೀವಿ ಅಂತ ಹೇಳ್ತಿತ್ತು. ಇವಳು ಹೇಳ್ತಿದ್ಲಪ್ಪ. ಅದೇನೋ ಕಣಮ್ಮ ಒಂದು ಗೊತ್ತಾಗ್ತಿಲ್ಲ. ನನಗೆ ಯಾಕನ ಮಸ್ತ್ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಐತೆ. ಎಷ್ಟೊಂದು ಜನ ಕೇಳ್ತಾರೆ ಗೊತ್ತೇ, ಫೋನ್ ಅಂತ ಎಷ್ಟೊಂದು ಫೋನ್ಗಳು ಬರ್ತಾವೆ ನಮ್ಮ ಮಾಮ್ಗೆ. ಬರೀ ಬರ್ತೈತಿ ಈ ತಿಂಗಳಾಗುತ್ತೆ. ಚೀಟಿ ಹಾಕಿದ್ದೀನಿ ಅಷ್ಟೇ. ಅದೆಷ್ಟೋ ಲಕ್ಷದ ಚೀಟಿ, 50 ಲಕ್ಷದ ಚೀಟಿ ಹಾಕಿದ್ದೀನಿ, 60 ಲಕ್ಷದ ಚೀಟಿ ಹಾಕಿದ್ದೀನಿ ಅಂತ ಹೇಳಿ ಹಿಂಗೆ ಹೇಳ್ತಿರುತ್ತೆ. ಯಾರನ್ನ ಫೋನ್ ಮಾಡಲಿ ನಾನು ಕೇಳಿಸ್ಕೊಂಡಿದ್ದೀನಿ. ಮಸ್ತ್ ಸಾಲ ಮಾಡ್ಕೊಂಡಿದ್ದಾರೆ ಅನ್ನಿಸ್ತೈತೆ ನನಗೇನ. ನಾನು ಹಿಂಗೆ ಅನ್ಕೊಂತಿದ್ದೆ, ಹೆಂಗೆ ಮಾಡ್ತಾರೆ ಉಂಬಾಕು ತಿಂಬಾಕು ಹೆಂಗೆ ಮಾಡ್ತಾರೆ. ಅಯ್ಯಪ್ಪ ಹೆಂಗೆ ಮಾಡ್ತಾರಪ್ಪ. ಮಟನ್ ಅಂತೂ 2-3 kg ಮಟನ್ ತರ್ತಾರೆ. ಚಿಕನ್ನು ಮಟನ್ನು ಮೀನು ಯಾವಾಗಲೂ ಮನೆಯ ಮಾಡ್ತಿರ್ತಾರೆ. ಹೆಂಗೆ ದುಡಿತಾರಪ್ಪ ಅನ್ಕೊಂತಿದ್ದೆ. ಅಯ್ಯೋ ಶಿವನೇ, ಪಾಪ ಸಾಲ ಮಾಡ್ಕೊಂಡವ್ರೇನಪ್ಪ. ಅದಕ್ಕೆ 8 ಲಕ್ಷ ಕೊಡ್ಬೇಕಂದ್ರೆ ಇವ್ರಿಗೆ. ಅಯ್ಯಪ್ಪ ನಮಗೆ ಯಾರ್ದಾಗ 10,000 ರೂಪಾಯಿ ಇಸ್ಕೊಂಬಕ್ಕೆ ಜನ್ಮೇಲೆ ಬಡ್ಕೊಂಬತ್ತಂಗೇನಿ. ಡಬ್ಬ 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 ಅಂಬುತ್ತೆ ಹಂಗೇನಿ. ನಮಗಂತೂ ಮನಸ್ಸು ತಡೆಯೋದೇ ಇಲ್ಲ. ಯಪ್ಪ 10,000 ಇಸ್ಕೊಂಡ್ರೆ ಅವ್ರಿಗೆ ಹಂಗಪ್ಪ ವಾಪಸ್ ತಿರ್ಕೊಂಡು ಕೊಡೋದು ಹಂಗಾಗುತ್ತೆ. 10 ಲಕ್ಷ ಮಾಡ್ಯವ್ರೆ ಅಂದರೆ ಅದೇನತ್ತ ಮಾರಯ್ಯ ದೇವ್ರಿ. ಅಲ್ಲ ಇವರು 8 ಲಕ್ಷ ಎದ್ದಾಗ ಬಂದಿದ್ದ ಅಯ್ಯಪ್ಪ ಯಾರೋ 5 ಲಕ್ಷ. ನೆನೆ ದಿನ ಬೈನಾಗ ಬಂದಿದ್ದ ಒಂದು ಅಜ್ಞಂತ ಅವನು ಯಾರೋ 2 ಲಕ್ಷ. ಇವಟೊಂದು ಆತ ಪಿಲ್ಗೇನಿ. ಇನ್ನೂ ಇವಟೆಟ್ ಮಾಡ್ಯಾರ ಏನೇನು ಸುಡ್ಕೊಡ. ಅಯ್ಯೋ ದೇವ್ರಿ. ಆ ವಜ್ಜಾರನ ಬಡ್ಡಿ ಕೊಡಲಿಲ್ಲ ಅಂದರೆ ನಮಗೆ ದುಡ್ಡು ಕೊಡ್ರಿ ಅಂತ ಬಂದಿದ್ದ, ಬಡ್ಡಿ ಕೊಟ್ಟು ಕಳಿಸಿರು. ಎಲ್ಲ ಮಸ್ತಾಗಿ ಇಸ್ಕೊಂಡವ್ರು ಏನು ಸುತ್ಕೊಂಡು ಪಾಪ ಯಾರು ಇರ್ತಾವನ್ನ. ನಮ್ಮ ನಾವಿಲ್ಲಿ ಬಂದಾಗಿಂದ ಗೊತ್ತಾಗ್ತೈತಿ. ನಾವೇನೋ ಸಾಹುಕಾರರು ಅಂದ್ಕೊಂಡ್ವಿ. ಅಯ್ಯೋ ಶಿವನಿ, ಇವಾಗ ನನಗೂ ಕೆಲಸ ಇಲ್ದಂಗೆ ಆಯ್ತು. ಇವಾಗ ಏನು ಮಾಡ್ಬೇಕಪ್ಪ ಅಮ್ಮಂಗಾಗೈತು ಹೋಗತ್ತ. ನಾನು ಸುಮ್ಮನೆ ಅದನ್ನೇ ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡಿದ್ರು ಇರ್ತಿದ್ದೆ. ಹ್ಞೂನಪ್ಪ ನೋಡು ಅಲ್ಲಿ ಇದೆಲ್ಲ ನೋಡಿರೋ ಒಂಥರ ಆಶ್ಚರ್ಯದಂಗೆ ಆಗುತ್ತೆ. ಇದೇನಪ್ಪ ಇದು ಅಮ್ಮಂಗಾಗುತ್ತೆ. ಇದೇನು ಸುಡ್ಬೇಡಪ್ಪ. ನಾನು ನೋಡಕ್ಕೆ ಮೊಸರು ತೊಳೆದು ಕೈಯೆಲ್ಲ ಸಾಲ್ತು ಗಾಯ ಆಗೈತಿ. ಅದಕ್ಕೆ ಹೋಗಿ ಯಾವಟು ಬ್ಯಾಂಡೇಜ್ ಮಾಡಿಸ್ಕೊಂಬಂದೆ. ಏಮೋ ಸುಮ್ಮನಿರು, ಕೆಲಸ ಮಾಡಬೇಡ. ಅಮ್ಮ ಕೆಲಸದಾಳ್ಗಳು ಯಾರು ಬರ್ದಿಲ್ಲದಕ್ಕೆ, ಕಲ್ಸ್ಕೊಡೋಕ್ಕೂ ಅದಕ್ಕೆಲ್ಲ ಬರ್ದಿಲ್ಲದಕ್ಕೆ ನಾನು ಕರ್ಕೊಂಡೋಗಿ ಕೂತೆ. ಮಾಡಬೇಡ ಸುಮ್ಮನಿರು. ಕೆಲಸನೆಲ್ಲನ ನೀನು ಸುಮ್ಮನೆ ಮಾಡ್ತೀಯ. ಸುಮ್ಕಿರು. ನೋಡ್ಕೊ ಎಲ್ಲನೇ ಹಂಗೆ ಸಾಲ್ತವೆ. ಮಾಡಬೇಡ. ನನಗಾಗಲ್ಲ ಅಂತಾಳ. ಅದಕ್ಕೆ ಮನೆ ಕೆಲಸದವ್ರು ಬರೋಲ್ಲ ಅಂತಾಳೆ. ನೋಡಪ್ಪ ಅಲ್ಲ ಮನೆ ಕೆಲಸದವ್ರು ಬೇರೆ ಇವರಿಗೆ ಎಲ್ಲ ಹೆಂಗೆ ಮಾಡ್ತಾರೆ ಅದೇನೇನಪ್ಪ ಸ್ವಾಮಿ. ಒಂದು ಗೊತ್ತಾಗ್ತಿಲ್ಲ. ಅಲ್ಲ ಅತ್ಲ ಕರ್ಕೊಂಡು ಹೋದ್ರಪ್ಪ ಯಾತ ಹೇಳ್ತೇವ್ರಿ. ಅಯ್ಯಪ್ಪನಿಗೆ ಅಯ್ಯಪ್ಪನ ಹೆಂಡ್ತಿ ಇಬ್ಬರು ಬಂದವ್ರಿ. ಅಯ್ಯಮ್ಮಂತಾಗ 3 ಲಕ್ಷ ಇಸ್ಕೊಂಡವನಂತೆ ತಿಪ್ಪೇಸಿ. ಅವ್ರ ತಾಗೆ 5 ಲಕ್ಷ ಅಂತೆ ಅಯ್ಯಪ್ಪನ ನೋಡಪ್ಪ. ಅಯ್ಯೋ ದೇವ್ರಿ. ಅಯ್ಯೋ ಲಕ್ಷ ಗಟ್ಟಲೆ ಸಾಲ ಅಂದ್ರೆ ಭಯ ಗೊತ್ತಪ್ಪ ನಮಗೆ. ನಾವು ನಮ್ಮ ಅವ್ರನ್ನ ಸಾಹುಕಾರರು ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಸಾಲದವ್ರಂತೂ ಮನೆ ತಕ್ಕೆ ಮಸ್ತಾಗಿ ಬರ್ತಾಯಿದ್ದಾರೆ. ನಾವು ನಮ್ಮ ಹೆಂಡ್ತಿರು ಅವ್ರ ಅಪ್ಪರೆಲ್ಲನ ಸಾಹುಕಾರರು ಅಂದ್ಕೊಂಡಿದ್ವಿ. ಇವರೆಲ್ಲನ ಸಾಲ ಮಾಡಿದ್ದಾರೆ ಅನ್ನಿಸ್ತೈತೆ. ಎಲ್ಲ ಮಸ್ತಾಗಿ ಹುಡುಕಿ ಬರ್ತಾಯಿದ್ದಾರೆ ಮನೆ ತಕ್ಕೆ. ಅಯ್ಯೋ ನನಗಂತೂ ಇವಾಗ ಯಾಕನ ನಾವು ಅಲ್ಲಿ ಬಿಟ್ಟು ಬಂದು ಅನ್ನಿಸ್ತೈತೆ. ಏನು ಮಾಡೋದು. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.